ಏನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದರೆ ಏನಾಗಿದೆ? ಇನ್ನೊಂದು 2012ರಲ್ಲಿ ನನ್ನ ತಂಗಿ ಕಾಣೆ ಆಗಿತ್ತು. ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತೇಳಿ ಹೋದವರು ಬರಲಿಲ್ಲ, ವಾಪಸ್ ಬರಲಿಲ್ಲ. ಒಬ್ಬರು ಕರ್ಕೊಂಡು ಹೋಗಿದ್ದವ್ರು ಬಂದಿದ್ದಾರೆ ವಾಪಸ್ಸು, ಇವ್ರು ಬರಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೆ ನಾನು, ತಿಂಗಳ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೆ. ಕಂಪ್ಲೇಂಟ್ ನಾವು ಮಾಡಿರೋದು ದಾಖಲಾತಿ ಯಾವುದೂ ಇಲ್ಲ. ಅದಕ್ಕೆ ಹಾಗೆ 3-4 ಸಲ ಮಾತಾಡಿ ಅದೇ ಅಲ್ಲಿಗೆ ಬಿಟ್ಟಿದ್ದೇನೆ. ಅದು ಆಗೋದಿಲ್ಲ ಅಂತೇಳಿ. ಫಂಕ್ಷನ್ ಅಂತೇಳಿ ಹೋದ? ಫಂಕ್ಷನ್ ಅಂತಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಹೋದದ್ದು. ಓಕೆ. ಯಾರ ಜೊತೆಗೆ? ಅದು ನಮ್ಮ ಮನೆ ಹತ್ರದವ್ರ ಜೊತೆ ಹೋದದ್ದು. ಅವರ ಹೆಸರು ನಾನು ಅಲ್ಲಿ ಹೇಳಿದ್ದೇನೆ, ಅವರ ಹತ್ರ ಹೇಳಿದ್ದೇನೆ. ನಾವು ಬಂದು ಕೇಳಿದಾಗ ಅವರು ಯಾವುದು ಕಾರಣಕ್ಕೂ ಹೆಸರು ಹೇಳುವುದಿಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತ ಅವರು ಯಾವ ಕಾರಣಕ್ಕೂ ಹೇಳಿಲ್ಲ ನಮ್ಮ ಹತ್ರ. ನಾವು ಅದರ ಬಗ್ಗೆ ತುಂಬ ಅವ್ರ ಹತ್ರ ಗಲಾಟೆ ಎಲ್ಲ ಮಾಡಿದ್ದೇವೆ. ಕಾಣೆಯಾದ ಬಗ್ಗೆ ದೂರು ಕೊಟ್ಟಿದ್ದೇವೆ. ಎಲ್ಲಿ, ಯಾವಾಗ? ಕುಂಜಲಕಟ್ಟೆ ಠಾಣೆಯಲ್ಲಿ 2012ರಲ್ಲಿ ನಾವು ಕಂಪ್ಲೇಂಟ್ ದಾಖಲೆ ಮಾಡಿದ್ದೇವೆ. ಓಕೆ. ಅದು ನಮಗೆ ಅವರು ಏನು ಇದು ಕೊಡಲಿಲ್ಲ, ದಾಖಲಾತಿ ಕೊಡಲಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಈಗ ನಮ್ಮ ಹತ್ರ ಪ್ರೂಫ್ ಇಲ್ಲ. ಅವರು ನಮಗೆ ಯಾವುದು ಕೊಡಲಿಲ್ಲ. ಯಾವ ಸ್ಟೇಷನ್? ಕುಂಜಲಕಟ್ಟೆ ಬೇಕು. ಏನು ಹೇಳ್ತಾರೆ ಅಲ್ಲಿ ಪೊಲೀಸರು ಕೇಳಿದ್ರು? ಯಾವಾಗ? ಈಗ ನಾವು ಕೇಳಲಿಕ್ಕೆ ಹೋಗಲಿಲ್ಲ. ಆಮೇಲೆ ನಾವು ಕೇಳಲಿಕ್ಕೆ ಹೋಗಲೇ ಇಲ್ಲ. ಅಂದರೆ ಈಗ ಇದು ತಂಡ ರಚನೆ ಮಾಡಿದಾರಲ್ಲ, ಧರ್ಮಸ್ಥಳದಲ್ಲಿ ಯಾರಾದರೂ ಕಾಣೆ ಆಗಿದ್ದರೆ ಒಂದು ಮಾಹಿತಿ ಕೊಡಿ ಅಂತ. ಅದಕ್ಕೋಸ್ಕರ ನಾವೀಗ ಬಂದು ಇದ್ರ ಮೇಲೆ ದೂರು ಮಾಡ್ತೇವೆ. ನಿಮಗೆ ಏನು ಸಂಶಯ ಇದೆ ಆ ಪ್ರಕರಣದ ಬಗ್ಗೆ, ಅವರು ಕಾಣೆಯಾದ ಬಗ್ಗೆ? ಅದೇ ಈಗ ನಮಗೆ ಡೌಟ್ ಇರೋದು, ಏನಾಗಿದೆ ಅಂತ ಆಗಬೇಕು ಅಂತ. ಅದು ಇದ್ದಲ್ಲ ಎಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ನಾವು ಅವ್ರಿಗೆ ಏನಾದರೂ ಒಂದು ಇದು ಮಾಡಬೇಕಲ್ಲ. ಹಾಗೆ ಅದ್ರ ಬಗ್ಗೆ ಈಗ ನಾವು ಯಾವಾಗ ಅಂದರೆ ಡೇಟ್ ಎಲ್ಲ ಗೊತ್ತಾ ನಿಮಗೆ? ಡೇಟೆಲ್ಲ ಈಗ ಸರಿ ನಮಗೆ ನೆನಪಿಲ್ಲ. ತಿಂಗಳು ಸಹ ನೆನಪಿಲ್ಲ. ಅದರಿಂದ ನಿಮಗೆ ನನ್ನ ಮದುವೆ ಟೈಮಲ್ಲಿ ಓದೋದು. ಓಕೆ. ಏನು ಮಾಡ್ತಾಯಿದ್ರು ಅವರು? ಅವಳು 8ನೇ ಕ್ಲಾಸ್ ಅಂತ ಶಾಲೆಗೆ ಹೋಗಿದ್ದಾನೆ. ಆಮೇಲೆ ಈಗ ಬೀಡಿ ಕಟ್ತಿದ್ದು ಮನೆಯಲ್ಲಿ. ಹೇಗೆ ಅಂದರೆ ಯಾರು ಫ್ರೆಂಡ್ಸು ಹಾಗೆ ಎಲ್ಲ? ನಮ್ಗೆ ಯಾವಾಗ ಇರಲಿಲ್ಲ ಅವಳಿಗೆ, ಯಾರು ಫ್ರೆಂಡ್ಸ್ ಇರಲಿಲ್ಲ. ಅದೇ ಅವರು ಕರ್ಕೊಂಡು ಹೋಗಿರೋರ್ದು ಮಾತ್ರ ಒಂದು ಪರಿಚಯ ಇದ್ದದ್ದು ಅವಳಿಗೆ, ಜಾಸ್ತಿ ಟಚ್ ಇದ್ದದ್ದು ಅವರು ನನ್ನ ಹತ್ರ ಖುದ್ದು ಹೇಳಿದ್ದಾರೆ. ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇವೆ ಇದು ಹೇಳಿದೆ. ನನ್ನ ಮೊಬೈಲಿಗೆ ಫೋನ್ ಮಾಡಿ ಹೇಳಿ. ಅವಳ ಹತ್ರ ಮೊಬೈಲ್ ಏನು ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲೇ ಹೇಳಿ. ಅದು ಕಂಪ್ಲೇಂಟ್ ತಗೊಳ್ಳೋದ ಕಾರಣ ಸಹ ಅದೇ. ಯಾಕಂದರೆ ಅದರಲ್ಲಿ ಒಂದು ಹೆಸರು ಉಂಟಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದಂತ ಒಂದು ಹೆಸರು ಉಂಟಲ್ಲ, ಅದು ಆ ಕಾರಣದಿಂದ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ನಾವೇನಾದರೂ ಮದುವೆಗೆ ಹೋಗಿದ್ದು ಬೇರೆ ಕಡೆ ಹೋಗಿ ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ಅವರು ಕಂಪ್ಲೇಂಟ್ ತಗೊಳ್ತಾ ಇದ್ರು. ಅವ್ರು ಕಂಪ್ಲೇಂಟ್ ಆ ಕಾರಣಕ್ಕೆ ತಗೊಳ್ಳಿಲ್ಲ ಅಂತ ಹೇಳಿ ನಮಗೆ ಒಂದು ಡೌಟ್. ಜೊತೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಹೇಳ್ಬೇಕಲ್ಲ, ನನಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಅದೇ ಅವರೇ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ನಂಗೆ ಆಗ್ಬಿಡುತ್ತಲ್ಲ. ಈಗ ಅವರೇ ಅವರೇ ಚೆಕ್ ಅವ್ರ ಹತ್ರ ಈಗ ಅವರೇ ಕೇಳ್ಬೇಕಷ್ಟೇ ಇದು ಏನಾಗಿದೆ. ನಿಮ್ಮ ಮನೆ ಹತ್ರ ಯಾರೋ ಹೋದ ಜೊತೆಗೆ ಹೋದ್ರು ಅಂತಂದ್ರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಗೆ ಹೋದ್ರು ಏನಾದ್ರು ಅಂತ. ಈಗ ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಲ್ಲ ಅಂದ್ರೆ ಈಗ ನಿಮ್ಮನೆ ಹೆಣ್ಮಗ್ಳು ತಾನೆ, ಅದಂಗೆ ಸುಮ್ಮನೆ ಇರಕ್ಕಾಗುತ್ತೆ? ಅದಕ್ಕೆ ನಾವೀಗ ಇಷ್ಟೋರಗಂಡು ನಾವು ಸುಮ್ಮನೆ ಇದ್ದದಂದ್ರೆ ನಮ್ಗೆ ಏನು ಮಾಡಬೇಕು ಅಂತೇಳಿ ಇದು ಆಗಲಿಲ್ಲ. ಯಾರ ಹತ್ರ ಮಾತಾಡಬೇಕು ನಂತರ ನಾವು ಮಾತ್ರ ಅಷ್ಟು ಹೋರಾಡುವಷ್ಟು ನಮ್ಮ ಹತ್ತಿಗೆ ತಾಕತ್ತು ಸಹ ಇಲ್ಲ. ಯಾಕೆಂದ್ರೆ ಒಬ್ಬಳೇ ಬಂದು ಮಿಸ್ ಆಗಿದ್ದಾಳೆ ಅಂದ್ರೆ ಒಬ್ಬಳೇ ನಿಮ್ಮ ಅನುಮಾನ, ಅನುಮಾನ ಅವ್ರು ಕರ್ಕೊಂಡು ಹೋದವರು. ಈಗ ಇವರ ಹತ್ರ ಸಹ ಹೇಳಿರುವುದು ಸಹ ನಾವು ಅವ್ರ ಹತ್ರ ಎಲ್ಲ ಓಪನ್ ಆಗಿ ಹೇಳಿದ್ದೇವೆ. ಹೌದು, ಅದು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ್ರೆ ಯಾರು ಕರ್ಕೊಂಡು ಅವರು ನಮ್ಮ ಹತ್ರ ಈಗ ಮಾತಾಡೋದಿಲ್ಲ. ಅವತ್ತು ನಮಗೆ ಗೊತ್ತಿಲ್ಲ ಅಂತಲೇ ಹೇಳಿದ್ದು, ಯಾವ ಕಾರಣಕ್ಕೂ ಗೊತ್ತಿಲ್ಲ ಅಂತ. ನಮ್ಮ ಹತ್ರ ಪ್ರೂಫ್ ಇಲ್ಲ. ನಾವು ಏನು ಈಗ ಎಲ್ಲದ್ರ ಮೊಬೈಲ್ ಎಲ್ಲ ಉಂಟು, ವಿಡಿಯೋ ಎಲ್ಲ ಮಾಡ್ಬೋದು, ಬೇಕಾದ್ರೆ ಇದು ತೆಗಿಬೋದು. ಆಗ ನಮಗೆ ಅಷ್ಟು ಇದು ಆಗಲಿಲ್ಲ, ಗೊತ್ತಾಗಲಿಲ್ಲ. ಅವ್ರ ಹತ್ರ ಮೊಬೈಲ್ ಎಲ್ಲ ಇರಲಿಕ್ಕಿಲ್ಲ. ಅವ್ರ ಹತ್ರ ಮೊಬೈಲ್, ತಂಗಿ ಹತ್ರ ಮೊಬೈಲ್ ಇಲ್ಲ. ಅವ್ರ ಹತ್ರ ಮೊಬೈಲ್ ಇತ್ತು, ಅವರ ಮೊಬೈಲಲ್ಲಿ ನನಗೆ ಫೋನ್ ಮಾಡಿ ಹೇಳಿ. ನಿಮ್ಮೂರಲ್ಲಿ ಈ ಥರ ಮತ್ತೆ ಬೇರೆ ಅವರ ಪ್ರಕರಣಗಳಾಗಿದ್ದಾವೆ ನಮ್ಮೂರಲ್ಲಿ ಬೇರೆ ಇಲ್ಲ, ಬೇರೆ ಪ್ರಕರಣ ಆಗಲಿಲ್ಲ. ಮತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದಲ್ಲ ಅಂತ ಅಷ್ಟೇ ಹೇಳ್ಬೋದಾಗ್ತದೆ. ಮತ್ತು ನಾವು ಧರ್ಮಸ್ಥಳದ ಮೇಲೆ ಅವರ ಮೇಲೆ ಹಾಕುವಾಗೆ ನಾವು ಇಲ್ಲ, ಅದು ತನಿಖೆ ಮೇಲೆ ಗೊತ್ತಾಗ್ತದೆ. ದೇವರು ಬರ್ತಾರೆ ಹೋಗ್ತಾರೆ. ಕ್ಷೇತ್ರದ ಬಗ್ಗೆ ನಾವು ಏನು ಹೇಳುವುದಿಲ್ಲ. ಅಲ್ಲ, ನನ್ನ ಹತ್ರ ಹೇಳಿದ್ದ ಅವರಾಗೆ ಅಲ್ಲಿಗೆ ಹೋಗ್ತೇನೆ ಅಂತ. ಅದ್ರಾಗ ಈಗ ಹೇಳಲೇಬೇಕಲ್ಲ ನಾವು ಇಂಥ ಕಡೆಗೆ ಹೋಗಿದ್ದಾರೆ. ನಿಮಗೆ ಏನು ಧೈರ್ಯ ಬಂತ? ಯಾಕೆ ಈಗ ಧೈರ್ಯ ಬಂದಿದ್ದಂದರೆ ನಮಗೆ ಯಾರು ರಾಜಕೀಯ ಹತ್ರ ನಾವು ಯಾರ ಹತ್ರನೂ ಹೇಳಲಿಕ್ಕೆ ಹೋಗಲಿಲ್ಲ. ಧೈರ್ಯ ಬಂದದ್ದು ಈಗ ಎಲ್ಲ ಹೇಳ್ತಾ ಇದ್ದಾರಲ್ಲ, ನೋಡಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಹುಡುಕಿ ಕೊಡ್ತಾರೆ ಅಂತ. ಒಂದು ನೋಡೋಣ, ನಾವು ಸಹ ಒಂದು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಒಂದು ಸಲ ಮತ್ತು ಅದು ಈಗ ಇದ್ರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ನೀವೇ ತಿಳ್ಕೊಂಡು ಬಂದ್ರೆ ಅಥವಾ ಯಾರು ನಿಮಗೆ ಹೇಳಿದ್ರೆ? ಇಲ್ಲ, ಯಾರು ನ್ಯಾಯ ಸಿಗ್ತದೆ ಅಂತ? ನ್ಯಾಯ ಇಲ್ಲ, ಬೇರೆ ಯಾರು ಹೇಳಿಲ್ಲ ನಮಗೆ. ನಮ್ಮ ಇದರಲ್ಲೇ ನಾವು ಬಂದ್ವಿ. ಬೇರೆ ನಮಗೆ ಇವರು ರಾಜಕೀಯ ಅವರು ಯಾರು ನಮಗೆ ಹೇಳಿ. ಅವರ ಬಗ್ಗೆ ಸ್ವಲ್ಪ ಹೆಸರು ಅದೆಲ್ಲ? ನಿಮ್ಮ ತಂಗಿಗೆ 17 ವರ್ಷ ಅವಾಗ ಹೋಗುವಾಗ 17 ವರ್ಷ. ಹೇಮಾವತಿ ಅಂತ ಹೇಳಿದ್ರು. ಸರಿಯಾಗಿ ಎಷ್ಟು ವರ್ಷ ಆಯ್ತು ಈಗ? ಅದೇ 2012ರಲ್ಲಿ ಹೋಗಿದ್ದು, ಈಗ 2025.
32-33 ವರ್ಷ ಆಯ್ತು. ನನಗೀಗ 36 ವರ್ಷ ಆಗ್ತದೆ. ನಿಮ್ಮಲ್ಲಿ ಯಾರೆಲ್ಲ ಇದ್ರು ಆಗ ತಂದೆ ತಾಯಿ ಎಲ್ಲ? ತಂದೆ ತಾಯಿ ತಮ್ಮ ಅಣ್ಣ ಇರಲಿಲ್ಲ, ಅಣ್ಣ ಸ್ವಲ್ಪ ದೂರ ಇದ್ದ, ಅಕ್ಕ ಅವರೆಲ್ಲ ಇದ್ದರು. ನೀವು ಇಷ್ಟು ವರ್ಷ ಏನು ಅದೇ ಕೊರಗಿನಲ್ಲಿದ್ದರೆ ಅಥವಾ ಬಿಟ್ಟಿದ್ದರೆ? ನಾವು ಅದರಿಂದ ಒಂದು ಆ ಕಡೆ ಈ ಕಡೆ ಹೋಗಿ ಒಂದು ಟೆನ್ಷನ್ ಹೋಗ್ತದೆ ನಮ್ಮ ಹತ್ರ. ಇದು ಯಾರ ಹತ್ರ ಮಾತಾಡಿದ್ರೆ ಫ್ರೀಯಾಗಿ ನಮ್ಮದು ಟೆನ್ಷನ್ ಹೋಗ್ತದೆ. ಅದು ನಮ್ಮ ತಾಯಿ ಅದೇ ಚಿಂತೆಯಲ್ಲಿದ್ದಾರೆ ಈಗ ಸಹ ಇದೆ. ನಮ್ಮ ತಾಯಿ ಉಂಟಲ್ಲ ಅದೇ ಚಿಂತೆಯಲ್ಲಿದ್ದಾರೆ. ಅವ್ರು ಸ್ವಲ್ಪ ಮಾನಸಿಕ ಸಹ ಅದರಲ್ಲಿ ಆಗಿದೆ. ಅದಕ್ಕೋಸ್ಕರ ಈಗ ನಾವು ಅವರು ಇರುವಾಗಲೇ ಒಂದು ಏನಾದರೂ ಗೊತ್ತಾಗಿದ್ರೆ ನಮಗೂ ಸಹ ಒಂದು ಧೈರ್ಯ ಆಗ್ತದಲ್ಲ ಅಂತೇಳಿ ಬಂದು. ನಿಮ್ಮ ಹೆಸರು? ನನ್ನ ಹೆಸರು ನಿತಿನ್.